ಓಲ್ಡ್ ಮಿಡಲ್ ಸ್ಕೂಲ್ ಶಾಲಾ ಆವರಣದಲ್ಲಿ ಕುಡುಕರು ನಡೆಸುವ ಪುಂಡಾಟಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಲು ಶಾಲಾ ಸಿಬ್ಬಂದಿ ಮನವಿ. ನಗರದ ಪ್ರಭಾ ಚಿತ್ರಮಂದಿರದ ಬಳಿ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಓಲ್ಡ್ ಮಿಡಲ್ ಸ್ಕೂಲ್ ಶಾಲಾ ಮತ್ತು ಸರ್ಕಾರಿ ಉರ್ದು ಹಳೆಯ ಮಾಧ್ಯಮಿಕ ಬಾಲಕರ ಶಾಲೆಗಳ ಆವರಣದಲ್ಲಿ ಪ್ರತಿದಿನ ಕುಡುಕರು ಕುಡಿದು ತಿಂದು ಬಾಟಲಿಗಳನ್ನು ಹೊಡೆದು ಗಲೀಜು ಮಾಡಿ ನಡೆಸುತ್ತಿರುವ ಪುಂಡಾಟಿಕೆಯನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ತಡೆಯುವಂತೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕಿಯರು ಹಾಗೂ ಅಡುಗೆ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಪ್ರತಿದಿನ ಕುಡುಕರು ಮಾಡುವ ಗಲೀಜು ಕ್ಲೀನ್ ಮಾಡುವುದೇ ದೊಡ್ಡ ಕೆಲಸವಾಗಿದೆ. ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಹಾಲು ತಿಂಡಿ ತಯಾರು ಮಾಡಲು ಕಷ್ಟವಾಗಿದೆ. ಇದರಿಂದ ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದು, ಒಡೆದ ಬಾಟಲ್ಗಳ ಗಾಜಿನಿಂದ ಬಹಳಷ್ಟು ಮಕ್ಕಳು ಗಾಯ ಸಹ ಮಾಡಿಕೊಂಡಿದ್ದಾರೆಂದು ಅಡುಗೆ ಸಿಬ್ಬಂದಿ ತಿಳಿಸಿದ್ದು, ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಶಾಲೆ ಆವರಣದ ಸ್ವಚ್ಛತೆ ಕಾಪಾಡಲು ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಪೊಲೀಸ್ ಇಲಾಖೆ ಗಮನ ಹರಿಸಿ ಬೀಟ್ ಪೊಲೀಸರನ್ನ ಪ್ರತಿದಿನ ಈ ಶಾಲೆ ಆವರಣದಲ್ಲಿ ಪುಂಡರು ಸೇರದಂತೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಕೋಲಾರ ನಗರದ OMS ಶಾಲೆಯ ಸಹ ಶಿಕ್ಷಕರು ನಾವು ಬೆಳಗ್ಗೆ ಶಾಲೆಗೆ ತರಗತಿಗೆ ಬಂದಾಗ ಇಲ್ಲಿ ತರಗತಿ ಬಾಗಿಲಿಗೆ ಮುಂದೆ ಕೆಲವು ವ್ಯಕ್ತಿಗಳು ಬಂದು ಕುಡಿದು ಬಾಟ್ಲುಗಳೆಲ್ಲ ಇಟ್ಬಿಟ್ಟು ಮತ್ತು ಊಟಗಳೆಲ್ಲ ನಾನ್ ವೆಜ್ಗಳೆಲ್ಲ ತಂದು ತಿಂದು ಇಲ್ಲೇ ಬಿಟ್ಬಿಟ್ಟು ಹೋಗಿರ್ತಾರೆ. ಅದನ್ನು ಪಾಪ ಅಡುಗೆಯವರು ಬೆಳಿಗ್ಗೆ ಬಂದು ಕ್ಲೀನ್ ಮಾಡೋದಾಗೋಗಿದೆ. ಪ್ರತಿದಿನ ಈ ರೀತಿಯೇ ಮಾಡ್ತಾ ಇದ್ದಾರೆ. ನಾವು ಸಹ ಕಣ್ಣಾರೆ ನೋಡಿ ಮಕ್ಕಳೆಲ್ಲ ಅದನ್ನು ನೋಡಿ ಬೇಸರ ಪಡೋದು, ಮಕ್ಕಳಿಗೆ ಕೆಟ್ಟದ ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ತಾವು ದಯವಿಟ್ಟು ಯಾರೇ ಆಗಲಿ, ಇಲಾಖೆ ಪರವಾಗಲಿ, ಪೊಲೀಸ್ ಇಲಾಖೆಯಿಂದಾಗಲಿ, ಶಿಕ್ಷಣ ಇಲಾಖೆಯಿಂದ ಆಗಲಿ ಇದನ್ನು ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ಶಾಲೆಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿಸುತ್ತೇವೆ. ಎಷ್ಟು ದಿವಸದಿಂದ ನಡೀತಾ ಇದೆ? ಸುಮಾರು ದಿನಗಳಿಂದ ನಡೀತಾ ಇದೆ. 3 ತಿಂಗಳಿಂದ ಜಾಸ್ತಿ ಆಗೋಗಿದೆ ಸರ್. ಪಾಪ ಅದು ಇವರು ಅಡುಗೆವರೆಗೂ ತೊಂದರೆ ಆಗ್ತಿದೆ. ಬೆಳಿಗ್ಗೆ ಬಂದು ಅದನ್ನು ಕ್ಲೀನ್ ಮಾಡೋದೇ ಸರಿ ಹೋಗ್ತಾ ಇದೆ. ಆಮೇಲೆ ಬಂದು ಅವರು ಪಾಪ ಅಡುಗೆ ಕೆಲಸ ಎಲ್ಲ ಮಾಡಬೇಕಾಗ್ತಾ ಇದೆ. ನಾವು ಮಕ್ಕಳು ನಾವು ಎಲ್ಲ ನೋಡಿ ನಮ್ಮ ಬೇಸರ ಆಗ್ತಾ ಇದೆ. ಅದಕ್ಕೆ ನಾವು ದಯವಿಟ್ಟು ಎಲ್ಲರನ್ನೂ ಸಹಕರಿಸಿ ಇದನ್ನು ಸೂಕ್ತ ವ್ಯವಸ್ಥೆ ಮಾಡಿ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ನಾನು ಬಂದಾಗಿನಿಂದ ಬೆಳಗ್ಗೆ ಬರ್ತೀರಿ ಸರ್. ನಾವು ಎಲ್ಲ ಗಲೀಜು ಮಾಡಿ ಇಕ್ಕಿರ್ತಾರೆ. ನಾವು ಪರ್ಕೆ ತಗೊಂಡು ಎಲ್ಲ ಗುಡಿಸಿ ಬಾಟ್ಲುಗಳು ಒಂದು 10 ಇರ್ತವೆ. ಮಕ್ಕಳು ಕಾಲೊಳಗೆಲ್ಲ ಒದಿತಾ ಇರ್ತಾರೆ, ಅದೆಲ್ಲ ಮಾಡ್ತಾರೆ. ಪ್ರತಿದಿನ ನಾವು ಮಾಡಲೇಬೇಕಾಗ್ತದೆ. ಕ್ಲೀನ್ ಮಾಡಿ ನಾವು ಮಾಡ್ಕೊಂಡು ಹಾಲು ಕಾಯಿಸಿ ನಾವೆಲ್ಲ ಮಾಡೋದಕ್ಕೆ ಅದನ್ನು ಕ್ಲೀನ್ ಮಾಡಿ ನಾವು ಹೋಗೋದಕ್ಕೆ ಟೈಮ್ ಆಗೋತೈತಿ ಸರ್. ಮಕ್ಕಳಿಗೆ ತೊಂದರೆ, ಗಲೀಜು ಮಾಡಿಕ್ಕಿರ್ತಾರೆ. ಮಟನ್ ಸಾರು ಏನೇನೋ ಗಲೀಜು ಒಡೆಗಳು ಎಲ್ಲ ತಂದ ಬಾಕ್ಸ್ಗಳು ಬಾಟ್ಲು ಅಂತೂ ಒಂದು 20 ಇರ್ತವೆ. ಇದಕ್ಕೆ ಸಹ ನಾವು ಕ್ಲೀನ್ ಮಾಡಬೇಕು ಅಷ್ಟೇ ಸರ್. ಏನನ್ನ ತೊಂದರೆ ಇದ್ದರೆ ಯಾರನ್ನ ಬಂದು ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಸಾಯಂಕಾಲ ಆದರೆ ಸರ್ ಪೊಲೀಸರು ಯಾರಾದರೂ ಸರಿ.